ಈಗ ರಿಲೀಸ್ ಆಗಿರೋದು ಜಸ್ಟ್ ಟ್ರೈಲರ್. ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಚೆಲುವರಾಜು. ನಾಳೆ ಮತ್ತೆ 2 ಮುನಿ ಆಡಿಯೋ ರಿಲೀಸ್. ಶಾಸಕ ಮುನಿರತ್ನ ಅವರಿಂದ ರಾಜ್ಯ ಬಿಜೆಪಿಗೆ ಆಗ್ತಾ ಇರೋದು ಅಂತಿಂತ ಮುಜುಗರ ಅಲ್ಲ, ಪಕ್ಷದ ಇಮೇಜ್ ಮಣ್ಣು ಪಾಲಾಗ್ತಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೊರಿಸಿದ್ದ ಮೂಢ ಹಗರಣದ ಅಸ್ತ್ರ ಸೈಡ್ಲೈನ್ ಆಗಿ ಮುನಿರತ್ನ ಆಡಿಯೋ ಬಾಂಬ್ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಬಿಜೆಪಿ ಪಕ್ಷದ ವಿರುದ್ಧ ದಲಿತರು, ಒಕ್ಕಲಿಗರು ಮತ್ತು ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗಲೇ ನಾಳೆ ಮತ್ತೆ 2 ಹೊಸ ಆಡಿಯೋಗಳನ್ನು ರಿಲೀಸ್ ಮಾಡೋಕೆ ಬಿಬಿಎಂಪಿ ಗುತ್ತಿಗೆದಾರ ಚೆಲುವರಾಜು ಸಜ್ಜಾಗಿದ್ದಾರೆ. ಹಾಗಾದ್ರೆ ರಾಜ್ಯ ಬಿಜೆಪಿ ಮುಂದಿರೋ ಆಪ್ಷನ್ಸ್ ಏನು? ಶಾಸಕ ಮುನಿರತ್ನ ಅವರಿಗೆ ಬಿಜೆಪಿ ಪಕ್ಷದಿಂದ ಗೇಟ್ ಪಾಸ್ ಕೊಡುತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಬಿಜೆಪಿ ಶಾಸಕ ಮುನಿರತ್ನ ಅವರಿಗೆ ಮತ್ತೆ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಎದುರಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ವೈರಲ್ ಆಗಿರೋ ಆಡಿಯೋದಲ್ಲಿ ಮುನಿರತ್ನ ದಲಿತರು, ಒಕ್ಕಲಿಗರು ಮತ್ತು ಮಹಿಳೆಯರನ್ನ ನಿಂದಿಸಿರೋ ಆರೋಪ ಎದುರಿಸುತ್ತಿದ್ದಾರೆ. ಜೊತೆಗೆ ಜೀವ ಬೆದರಿಕೆ ಆರೋಪವು ಇವರ ಮೇಲಿದೆ. ಹೀಗಾಗಿ ಮುನಿರತ್ನ ಅವರಿಗೆ ಸದ್ಯಕ್ಕೆ ಜಾಮೀನು ಸಿಗೋದು ಅನುಮಾನ. ಪರಿಸ್ಥಿತಿ ಹೀಗಿರುವಾಗಲೇ ನಾಳೆ ಮುನಿರತ್ನ ಅವರಿಗೆ ಸಂಬಂಧಿಸಿದ ಮತ್ತೆ 2 ಆಡಿಯೋಗಳನ್ನು ರಿಲೀಸ್ ಮಾಡೋದಾಗಿ ಗುತ್ತಿಗೆದಾರ ಚೆಲುವರಾಜು ಹೇಳಿದ್ದಾರೆ. ಇದು ಮುನಿರತ್ನ ಅವರು ಮಾತ್ರವಲ್ಲದೆ ರಾಜ್ಯ ಬಿಜೆಪಿ ನಾಯಕರ ಎದೆ ಬಡಿತ ಜೋರಾಗುವಂತೆ ಮಾಡಿದೆ. ನಾಳೆ ಬಿಡುಗಡೆಯಾಗುವ 2 ಆಡಿಯೋಗಳಲ್ಲಿ ಮತ್ಯಾವ ಕಂಟಕ ಎದುರಾಗುತ್ತೋ ಅನ್ನೋ ಆತಂಕ ರಾಜ್ಯ ಬಿಜೆಪಿ ನಾಯಕರನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಹೌದು ವೀಕ್ಷಕರೇ, ಇವತ್ತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಳಿ ಮಾತನಾಡಿದ ಬಳಿಕ ಮಾಧ್ಯಮಗಳ ಜೊತೆ ರಿಯಾಕ್ಟ್ ಮಾಡಿರುವ ಗುತ್ತಿಗೆದಾರ ಚೆಲುವರಾಜು ಅವರು ರಾಜರಾಜೇಶ್ವರಿ ನಗರ ಕ್ಷೇತ್ರದ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ತಂದೆ ಹನುಮಂತರಾಯಪ್ಪ ಜೊತೆ ಮಾತನಾಡಿರುವ ಆಡಿಯೋ ಹಾಗೂ 30% ಕಮಿಷನ್ ವಿಚಾರದ ಆಡಿಯೋ ಒಟ್ಟಿಗೆ 2 ಆಡಿಯೋಗಳನ್ನ ಬಿಡುಗಡೆ ಮಾಡುತ್ತೇನೆ. 30% ಕಮಿಷನ್ ಆರೋಪದ ಆಡಿಯೋ ರಿಲೀಸ್ ಆದ್ರೆ ಅದು ಬರೀ ಮುನಿರತ್ನ ಬುಡಕ್ಕೆ ಬರಲ್ಲ, ರಾಜ್ಯ ಬಿಜೆಪಿಯ ಬುಡಕ್ಕೆ ಬರುತ್ತೆ. ನಾ ಕಾವಂಗ ನಾ ಕಾನಿದುಂಗ ಅಂತ ಹೇಳುತ್ತಿದ್ದ ಪ್ರಧಾನಿ ಮೋದಿ ಅವರ ಬುಡಕ್ಕೂ ಬರುತ್ತೆ. ಇದು ರಾಜ್ಯ ಕಾಂಗ್ರೆಸ್ಗೆ ಬಿಜೆಪಿಯನ್ನ ಹಣಿಯಲು ಅತಿ ದೊಡ್ಡ ಬ್ರಹ್ಮಾಸ್ತ್ರವಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಈ ಹಿಂದೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಮಾಡಿದ್ದ ಆರೋಪಕ್ಕೂ ರೆಕ್ಕೆ ಪುಕ್ಕಗಳು ಹುಟ್ಟಿಕೊಳ್ಳಲಿವೆ. ನಾಳೆ ಬಿಡುಗಡೆಯಾಗಲಿರೋ 2 ಆಡಿಯೋಗಳ ಬಗ್ಗೆ ರಿಯಾಕ್ಟ್ ಮಾಡಿರುವ ಚೆಲುವರಾಜು, ಗುತ್ತಿಗೆದಾರರು ಗಲಾಟೆ ಸೃಷ್ಟಿಸಿ ವೇಲು ನಾಯಕ್ ಮೇಲೆ ಆರೋಪ ಹೊರಿಸಲು ಹನುಮಂತರಾಯಪ್ಪ ಮೂಲಕ ವಿಷಯಾಂತರಕ್ಕೆ ಕುತಂತ್ರ ಮಾಡಲಾಗಿದೆ ಅಂತೇಳಿ ಆರೋಪಿಸಿದ್ದಾರೆ. ಅವತ್ತು ಬೆಳಗ್ಗೆ ನನ್ನನ್ನು ಕರೆದು ನ್ಯಾಯ ಕೊಡಿಸುತ್ತೇನೆ ಅಂತ ಹೇಳಿದ್ರು. ಆ ಬಳಿಕ ಹಣಕ್ಕೆ ಬೇಡಿಕೆ ಇಟ್ರು. ಇದಕ್ಕೆ ನಾನು ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದೇನೆ ಎಂದಿದ್ದಾರೆ. ಜೊತೆಗೆ ಹನುಮಂತರಾಯಪ್ಪನವರ ಜೊತೆ ಮಾತನಾಡಿರುವುದು ಸತ್ಯ. ಶಾಸಕರನ್ನ ಬೈಯುವುದಕ್ಕಾಗುತ್ತಾ? 3 ವರ್ಷದಿಂದ ಎಷ್ಟು ಕಷ್ಟ ಪಟ್ಟಿದ್ದೇನೆ ನನಗೂ ಗೊತ್ತಿದೆ. ಇದು 1 ತಿಂಗಳ ಹಿಂದೆ ನಡೆದಿರುವ ಪ್ರಕರಣ. ರೇಣುಕಾ ಸ್ವಾಮಿ ಹೊಡೆದು ಹಾಕಿದ್ದು ಯಾರು ಗೊತ್ತಾ? ರೇಣುಕಾ ಸ್ವಾಮಿ ಹೊಡೆದು ಹಾಕಿದ್ದು ನನ್ನ ತಂಗಿ ಮಗ ಅಂದಿದ್ರು. ಅವತ್ತೇ ನಾನು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೆ ಅಂತಾನು ಗುತ್ತಿಗೆದಾರ ಚೆಲುವರಾಜು ಹೇಳಿದ್ದಾರೆ. ಇದು ರಾಜ್ಯ ಬಿಜೆಪಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಈಗಾಗಲೇ ಶಾಸಕ ಮುನಿರತ್ನ ಅವರಿಗೆ ರಾಜ್ಯ ಬಿಜೆಪಿ ಕಾರಣ ಕೇಳಿ ಶೋಕಸ್ ನೋಟಿಸ್ ಕೊಟ್ಟಿದೆ. ನಾಳೆ ಮುನಿರತ್ನ ಅವರಿಗೆ ಸಂಬಂಧಿಸಿದ ಮತ್ತೆ 2 ಆಡಿಯೋಗಳು ಬಿಡುಗಡೆಯಾದ್ರೆ ಮುನಿರತ್ನ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟಿಸುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತವೆ. ಆದ್ರೆ ಬಿಜೆಪಿ ನಾಯಕರು ಮುನಿರತ್ನ ಅವರನ್ನ ಉಚ್ಚಾಟಿಸಿದ್ರು ಬಿಜೆಪಿಗೆ ಅಂಟಿರೋ 40% ಕಮಿಷನ್ ಕಳಂಕ, ದಲಿತ ವಿರೋಧಿ, ಮಹಿಳಾ ವಿರೋಧಿ ಕಳಂಕಗಳಿಂದ ಮುಕ್ತಿ ಪಡೆಯಲು ಸಾಧ್ಯವಿಲ್ಲ. ಇದು ಬಿಜೆಪಿಗೆ ಅತಿ ದೊಡ್ಡ ಹಿನ್ನಡೆ ಅಂತಲೇ ಹೇಳಬಹುದು. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.